ಹಾಯ್ ಗಾಯ್ಸ್, ನಾನು ಇವತ್ತು ಜ್ಯುವೆಲರಿ ಪರ್ಚೇಸ್ಗೆ ಹೋಗ್ತಾ ಇದ್ದೀನಿ. ಸೊ ವಿತ್ ಆಶು ಮತ್ತು ಅಸ್ತು, ಮಮ್ಮಿ, ಅಕ್ಕ ಜೊತೆ. ಮಳೆ ಬರ್ತಾಯಿತ್ತು. ನಾನು ಮಳೆ ಎಂಜಾಯ್ ಮಾಡಿದೆ ಬಂದಮೇಲೆ. ಹಾಗೆ ಬರ್ತಾ ಐಸ್ ಕ್ರೀಮ್ ತಂದಿದ್ದೆ. ಮಳೆ ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದಿದೆಯಲ್ಲ, ಸಖತ್ತಾಗಿರುತ್ತೆ ಗಾಯ್ಸ್. ಸೊ ಮಳೆ ಬರ್ತಾ ಇರಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ. ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ ನನಗೂ ಆಶುಗೂ. ಸೊ ಅಕ್ಕ ಯಾವಾಗಲೂ ಬೈತಾ ಇರ್ತಾಳೆ ನಮಗೆ, ಐಸ್ ಕ್ರೀಮ್ ತಿನ್ನಬೇಡಿ ಜ್ವರ ಬರುತ್ತೆ ಅಂತೆಲ್ಲ. ಸೊ ಇಲ್ಲಿ ನೋಡಿ ಇವರಿಬ್ಬರು ಗೇಮ್ಸ್ ಆಟಾಡ್ತಾ ಇದ್ದಾರೆ. ಓಕೆ ಗೈಸ್, ರೆಮಿಡಿ ಸ್ಟಾರ್ಟ್ ಮಾಡೋಣ. ಫಾರ್ ಗ್ಲೋಯಿಂಗ್ ಸ್ಕಿನ್ ನಾನು 2 ಟೇಬಲ್ ಸ್ಪೂನ್ ಮಿಲ್ಕ್ನ ತೊಗೊತಾ ಇದ್ದೀನಿ. ಮಿಲ್ಕ್ ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದರಲ್ಲಿರುತ್ತೆ. ಟ್ಯಾನಿಂಗ್ ಹೋಗುತ್ತೆ, ಮಾಯ್ಶ್ಚರ್ ಆಗುತ್ತೆ ಸ್ಕಿನ್. ಹಾಗೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ. ಹಾಗೆ ಕೊಕೊನಟ್ ಆಯಿಲ್, ಯಾವುದೇ ಆಯಿಲ್ ಆಗಿರ್ಬೋದು, ಅದನ್ನು ನೀವು ತೊಗೋಬೋದು. ನಾನು ಇಲ್ಲಿ ಕೊಕೊನಟ್ ಆಯಿಲ್ನ ತೊಗೊತಾ ಇದ್ದೀನಿ. 2 ಡ್ರಾಪ್ಸ್ ಆಯಿಲ್ನ ನಾನು ಹಾಕ್ಕೊಂಡೆ. ಸ್ವಲ್ಪ ಅರಿಶಿನ, ಟರ್ಮರಿಕ್. ಓಕೆ, ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಇದೆಯಲ್ಲ ಗೈಸ್, ಇದು ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಮಾಯ್ಶ್ಚರ್ ಕೊಡುತ್ತೆ. ಆಯಿಲ್ ಒಂದು ಪ್ರೈಮರ್ ಆಗಿ ಕೂಡ ವರ್ಕ್ ಆಗುತ್ತೆ ಮೇಕಪ್ಗೆ. ಡ್ರೈ ಸ್ಕಿನ್ನವರಿಗಂತೂ ಇದು ತುಂಬ ಒಳ್ಳೆಯ ರೆಮಿಡಿ. ಅರಿಶಿನ, ಟರ್ಮರಿಕ್ ಅಂತೂ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಫೇಸ್ಗೆ. ಹಾಗೆ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿದೆ. ಸೊ ನಾನು ಈ ಒಂದು ರೆಮಿಡಿನ ಫೇಸ್ ಮಸಾಜ್ ಮಾಡ್ಕೋತಾ ಇದ್ದೀನಿ 15 ಮಿನಿಟ್ಸ್. ಸೊ 15 ಮಿನಿಟ್ಸ್ನ ಇದನ್ನು ಫೇಸ್ ಮಸಾಜ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಹಚ್ಕೊಳ್ಳಿ. ನಿಮಗೆ ರಿಸಲ್ಟ್ಸ್ 2 ವೀಕ್ಸ್ ಒಳಗೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ, ಇನ್ಸ್ಟೆಂಟ್ಲಿ ಹೇಗೆ ಶೈನಿಂಗ್ ಬಂದಿದೆ ನೋಸ್ ಹತ್ರ, ಕೆನ್ನೆ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಶೈನ್ ಕೂಡ ಬರುತ್ತೆ ಆಯಿಲ್ ಮತ್ತು ಮಿಲ್ಕ್ ಇರೋದ್ರಿಂದ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.